ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಲಿಸನ್ ಮಿಸ್ಟರ್ ಸಿದ್ದು, ಮಿಸ್ಸಸ್ ಸಿದ್ದು, ಅನವಶ್ಯಕವಾಗಿ ನನ್ನ ಕಡೆ ಬೆರಳು ಮಾಡಿ ತೋರಿಸ್ಬೇಡಿ ಅಂತ ಕೋಪದಿಂದ ಹೇಳ್ತಾ ಇದ್ರೆ ಶಾರದನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಯಾವನ ರೋಡಲ್ಲಿ ಹೋಗೋನು ನನ್ನ ಬಗ್ಗೆ ಹೇಳಿದ ತಕ್ಷಣ ನೀವು ನಂಬ್ತೀರಾ? ಇವನು ನಿಮ್ಮ ಎಂಜಲನ್ನ ತಿನ್ಕೊಂಡು ಬದುಕ್ತಾ ಇರೋವನು, ನಿಮಗೆ ಸ್ವಂತ ಬುದ್ಧಿನೇ ಇಲ್ವಾ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಪಾಪ ಜ್ಯೋತಿಕನ್ನ ಬೈಬೇಕು ಅಂತಲೇ ನೀವು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ಕಂಡರ ಮಾತನ್ನು ನಂಬಿ ಮುಗಿ ಬೀಳ್ತಿದ್ದೀರಾ, ನನ್ನನ್ನು ಭಯಕ್ಕೆ ಬಂದಿದ್ದೀರಾ ಅಂತ ಕೊಬ್ಬಿಂದ ಹೇಳ್ತಿರ್ಬೇಕಾದ್ರೆ ಶಾರದನಿ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬಂದು ಜ್ಯೋತಿಕ ಕೆನ್ನೆಗಳು ನೋಡಿದ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಇನ್ನು ಒಂದೇ ಒಂದು ಮಾತಾಡಿದರೆ ಸಿಗದು ತೋರಣ ಕಟ್ಬಿಡ್ತೀನಿ, ಜ್ಯೋತಿಕಾ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗೇನು ತಪ್ಪೇ ಮಾಡಿಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡ್ತಿದೀಯಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನಿನ್ನ ಮನಸ್ಸಾಕ್ಷಿಗೆ ಎಳ್ಳಷ್ಟಾದರೂ ಪಾಪ ಅಂತ ಅನ್ಸಲ್ವಾ? ಪಶ್ಚಾತ್ತಾಪಕ್ಕೆ ಪ್ರಜ್ಞಾನದೇ ನಿನ್ನ ಮನಸ್ಸಲ್ಲಿ ಇಲ್ವಾ? ಅಚ್ಚೇ ನಿಂದು ಒಂದು ಜನ್ಮನ ಅಂತ ಬೈತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಸಹ ಹೇಳ್ತಾ ಇರ್ತಾನೆ, ಚೆನ್ನಾಗಿ ಹೇಳ್ತಾ ಇರ್ತಾರೆ ಶಾರದವ್ರೆ, ಮನುಷ್ಯರಾಗಿದ್ರೆ ಮನುಷ್ಯತ್ವ ಪಾಪ ಪ್ರಜ್ಞೆ ಎಲ್ಲ ಇರ್ತಿತ್ತು, ಆದರೆ ಇವಳು ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ ಅಂತ ಬೈದಾಗ ಜ್ಯೋತಿಕನ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಶಾರದವ್ರೆ, ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಬೇಡ ಸರ್, ಪೊಲೀಸು ಕೇಸು ಎಲ್ಲ ಬೇಡ ಅಂತ ಅನ್ಬೇಕಾದ್ರೆ ಏನು ಹೇಳ್ತೀರಾ ಶಾರದವ್ರೆ, ಒಂದೇ ಒಂದು ನಿಮಿಷ ತಡ ಆಗಿದ್ರು ಸಹ ನಾವೆಲ್ಲ ಸುಟ್ಟು ಭಸ್ಮ ಆಗ್ತಿದ್ವಿ, ಇಂಥವ್ರನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಇವರಿಬ್ಬರಿಗೂ ಜೈಲೇ ಗತಿ, ಆ ರೀತಿ ನಾನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಶಾರದಾ ಮಾತ್ರ ಬೇಡ ಸರ್, ನನ್ನ ಮಾತನ್ನ ಕೇಳಿ, ನಾನು ಸರಿಯಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಸರ್, ಇವಾಗ ಇವಳನ್ನೇನೋ ಜೈಲಿಗೆ ಕಳಿಸಿದ್ರೆ ಅಲ್ಲಿ ದಶರಥ ಸರ್ ಇನ್ನೂ ಹುಷಾರಾಗಿಲ್ಲ, ಮನೆಯಲ್ಲಿ ತಾತ ಮತ್ತು ಸುಮಿತ್ರಮ್ಮನ ಕೋಪ ಇನ್ನೂ ಜಾಸ್ತಿ ಆಗಿದೆ, ಇದನ್ನು ನೋಡಿದರೆ ನಮ್ಮ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ನಾವೇನೇ ಹೇಳಿದ್ರು ಸಹ ಅವರಿಗೆ ಇಲ್ಲಿ ನಡೆದ ಘಟನೆ ಎಷ್ಟೇ ಅರ್ಥ ಮಾಡಿದ್ರು ಸಹ ಅರ್ಥ ಆಗಲ್ಲ ಅಂತ ಅನ್ಬೇಕಾದ್ರೆ ನಾನು ಅವರಿಗೆಲ್ಲ ಅರ್ಥ ಮಾಡಿಸ್ತೀನಿ, ಇವಳು ಹೀಗೆ ಬಿಟ್ಟರೆ ಮೇಲಿನ ಮೇಲೆ ನಿಮಗೆ ಟಾರ್ಚರ್ ಕೊಡ್ತಾಳೆ, ಜೊತೆಗೆ ನಿಮ್ಮ ಸಾಯಿಸುವಷ್ಟು ಸಹ ಪ್ರಯತ್ನ ಮಾಡ್ತಾಳೆ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಬೇಡ ಸರ್, ನೀವು ನನ್ನ ಮಾತನ್ನ ಕೇಳಿ ಅಂತ ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹೀಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಇವತ್ತು ನಿನಗೆ ಭಿಕ್ಷೆ ಕೊಡ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು, ನಿನ್ನ ಮುಖ ನೋಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಅಂತ ಅಂದಾಗ ಜ್ಯೋತಿಕಂತೂ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಸಿದ್ದು ಶಾರದಾ ಅರುಣ್ನ ಗುರಾಯಿಸ್ತಿರ್ಬೇಕಾದ್ರೆ ಹೇಳೋದು ಅರ್ಥ ಆಗ್ತಿಲ್ವಾ, ಇಲ್ಲಿಂದ ತೊಲಗು ಅಂತ ಅಂದಾಗ ಕಾರ್ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಶಾರದಾ ಕೋಪ ಮಾಡಿಕೊಂಡು ಅರುಣ್ನ ಬಾಯ್ತಾ ಇರ್ತಾಳೆ. ನಿನ್ನ ಹೆತ್ತಪ್ಪನ ಉಳಿಸ್ಕೋಬೇಕು ಅಂತ ಇನ್ನೊಬ್ಬರನ್ನ ಹಾಳು ಮಾಡಿ ಅಥವಾ ಇನ್ನೊಬ್ರನ್ನ ಕಷ್ಟಕ್ಕೆ ತಳ್ಳಿ ನಿಮ್ಮಪ್ಪನ ಉಳಿಸ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ ಅರುಣ್, ಕಷ್ಟ ಬಂದಿದೆ ಅಂತ ಕೆಟ್ಟ ಕೆಲಸ ಮಾಡಿ ನಿಮ್ಮಪ್ಪನ ಏನಾದರೂ ನೀನು ಹುಷಾರು ಮಾಡ್ಕೊಂಡ್ರೆ ಯಾವತ್ತೂ ಅವರು ನೆಮ್ಮದಿಯಾಗಿರಲ್ಲ, ಅದನ್ನು ಅರ್ಥ ಮಾಡ್ಕೊ, ಇನ್ನು ಜೀವನದಲ್ಲಿ ಇಂಥ ತಪ್ಪನ್ನ ಮಾಡಬೇಡ ಅಂತ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್, ಇನ್ಯಾವತ್ತೂ ಮಾಡಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಸರ್, ಅವನು ಕಷ್ಟ ಇರೋದ್ರಿಂದ ಕುಟುಂಬಕ್ಕೋಸ್ಕರ ಈ ರೀತಿ ಕೆಲಸ ಮಾಡಾನೆ, ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ, ದಯವಿಟ್ಟು ಅವನಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸಿ ಅಂತ ಅಂದಾಗ ಸಿದ್ದು ಜೇಬಲ್ಲಿರೋ ದುಡ್ಡನ್ನು ಕೊಟ್ಟು ಹೋದಾಗ ತಗೋ ಅಂತ ಕೊಡ್ತಾ ಇರ್ತಾಳೆ. ಹಾಗೆ ಕೈ ಮುಗಿದು ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಂತ ಹೇಳಿ ಅರುಣ್ ಹೊರಟೋಗ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ದಶರಥನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದಿರ್ತಾರೆ. ದಶರಥ ಮಲಗಿರ್ಬೇಕಾದ್ರೆ ತಾತ ಮಾತ್ರ ಅವನನ್ನ ಕಾಯ್ಕೊಂಡು ರೂಮಲ್ಲೇ ಕೂತಿರ್ತಾರೆ. ದಶರಥನಿಗೆ ಮಾತ್ರ ಆ ಕೆಟ್ಟ ಕನಸು ಯಾವಾಗಲೂ ಕಾಡ್ತಿರ್ಬೇಕಾದ್ರೆ ಗನ್ನು ನನ್ನ ಶೂಟ್ ಮಾಡಿದ್ರು ಅಂತ ಜೋರಾಗಿ ಕಿರಿತಾ ಇರ್ತಾನೆ. ಇನ್ನೊಂದು ಕಡೆ ತಾತ, ಟೆನ್ಷನ್ ಮಾಡ್ಕೋಬೇಡ, ಆ ಕೆಟ್ಟಗಳಿಗೆ ಮುಗಿದೋಯ್ತು, ಅದರಿಂದ ಹೊರಗಡೆ ಬಂದಿದೆಯಾ, ದಯವಿಟ್ಟು ಅದನ್ನು ಮರಿಯಪ್ಪ, ನಿನಗೇನು ಆಗ್ದಂಗೆ ನಾನು ನೋಡ್ಕೋತೀನಿ, ಸಮಾಧಾನ ಮಾಡ್ಕೊತ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೆಲಸದವರು ಜ್ಯೂಸ್ನ ತಂದು ಕೊಡ್ತಾರೆ. ಕೊಡಮ್ಮ, ನಾನೇ ಕುಡಿಸ್ತೀನಿ ಅಂತ ದಶರಥನಿಗೆ ಕೊಡ್ತಾ ಇರ್ತಾನೆ. ಅವನು ಕುಡಿಯೋಕ್ಕಿಂತ ಹೋಗ್ತಾ ಇರಬೇಕಾದ್ರೆ ಚೆಲ್ಕೊಂಡ ತಕ್ಷಣ ಇರಪ್ಪ ನಾನು ಒರೆಸ್ತೀನಿ ಅಂತ ಒಂದು ಟವಲ್ನ ತಂದು ಒರೆಸ್ತಿರ್ಬೇಕಾದ್ರೆ ಈ ಕಡೆ ದಶರಥ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಪ್ಪ ಕೊಡಿಪ್ಪ, ನಾನೇ ಕ್ಲೀನ್ ಮಾಡ್ಕೋತೀನಿ ಅಂತ ಅಂದಾಗ ಪರವಾಗಿಲ್ಲ ಮಗನೇ, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನೇ ತಾನೇ ಇದನ್ನೆಲ್ಲ ಮಾಡ್ತಾಯಿದ್ದು, ನನಗೇನು ಬೇಸರ ಇಲ್ಲ, ನೀನು ಹುಷಾರಾದರೆ ಅಷ್ಟೇ ಸಾಕು ಅಂತ ತಾತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ದಶರಥನು ಸಹ ಕಣ್ಣೀರು ಹಾಕ್ತಾ ಇರ್ತಾನೆ. ಅವರಿಬ್ಬರು ಬಾಂಧವ್ಯ ನೋಡಿ ಸುಮಿತ್ರ ದೂರದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತು ತಾತ ಹೇಳ್ತಾ ಇರ್ತಾರೆ, ಎತ್ತವರಿಗೆ ಮಕ್ಕಳು ಎಷ್ಟು ದೊಡ್ಡವರಾಗಿದ್ರು ಚಿಕ್ಕವರೇ ಕಣಪ್ಪ ಅಂತ ಅಂದ್ಬಿಟ್ಟು ಕೊನೆಗಾಲದಲ್ಲಿ ನನ್ನ ಕೈ ಹಿಡಿತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನ ಜೊತೆ ಇರ್ತೀಯ ಅಲ್ವಾ ದಶರಥ ಅಂತ ಅಂದಾಗ ದಶರಥ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಏನಪ್ಪ ಈ ರೀತಿ ಮಾತಾಡ್ತಿದ್ದೀರಾ, ನಾನು ನಿಮ್ಮ ಸೇವೆ ಮಾಡಬೇಕು ಅಂಥದ್ರಲ್ಲಿ ನೀವೇ ನನ್ನ ಸೇವೆ ಮಾಡ್ತಿದ್ದೀರಾ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ನನಗೆ ತುಂಬ ನೋವಾಗ್ತಿದೆ ಅಪ್ಪ, ಇದನ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ, ನಾನು ನಿಮ್ಮ ಸೇವೆ ಮಾಡಬೇಕು ಅಂಥದ್ರಲ್ಲಿ ನೀವೇ ನನಗೆ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣೋ, ಈ ಭೂಮಿ ಮೇಲೆ ಒಂದು ಹುಲ್ಕಡ್ಡೆ ಅಲ್ಲಾಡಬೇಕು ಅಂತಂದರೆ ದೇವ್ರ ಪರ್ಮಿಷನ್ ಇರಬೇಕು, ಅಂಥದ್ರಲ್ಲಿ ನಮಗಿಷ್ಟೆಲ್ಲ ಆಗಿದೆ, ಕರ್ಮ ನಮ್ಮ ಒಳಗಡೆ ಬಂದು ಸೇರಿಕೊಂಡಿದೆ, ಆದರೆ ಮುಂದೆ ಒಂದಿನ ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೀನು ನನ್ನ ಮಗನಾಗಿ ಹುಟ್ಟೋದಕ್ಕೆ ಒಂದು ಕಾರಣ ಇದೆ ಅಂತ ಅಂದಮೇಲೆ ಇದಕ್ಕೆಲ್ಲ ಕರ್ಮ ಸಿದ್ಧ ಅಂತಲೇ ಕಣೋ ಅರ್ಥ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಬದುಕಲ್ಲಿ ಈ ರೀತಿ ಆಗ್ತಿದೆ ಅಂತ ಅಂದರೆ ಏನು ಗೊತ್ತೇನಪ್ಪ, ನಾವು ಯಾವುದೋ ಪೂರ್ವ ಜನ್ಮದಲ್ಲಿ ಕರ್ಮ ಮಾಡಿದ್ವಿ ಅನಿಸುತ್ತೆ, ಅದಕ್ಕೆ ಈ ರೀತಿ ಆಗ್ತಿದೆ ಅಂತ ಅಂದಾಗ
ಹಾಗಾದರೆ ಈ ನೆಪದಲ್ಲಾದರೂ ಸಹ ನಾನು ಮಾಡಿರೋ ಪಾಪಕರ್ಮ ಕಳೆಯುತ್ತೆ ಅಂತ ಅಂತೀರಾ ಅಪ್ಪ ಅಂತ ದಶರಥ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ. ದಶರಥ ಇದನ್ನೆಲ್ಲ ನನಗೆ ಸಮಾಧಾನ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಅಲ್ವಾ ಅಪ್ಪ ಅಂತ ಅಂದಾಗ, ಹ್ಞೂ ಮಗನೇ ಬೇಜಾರು ಮಾಡ್ಕೋಬೇಡ, ಇವಾಗ ಜ್ಯೂಸ್ ಕೊಡ್ತೀನಿ ನೀನು ಕುಡಿಯಪ್ಪ ಅಂತ ಕುಡಿಸ್ತಾ ಇರ್ತಾನೆ. ಹೀಗೆ ಅವರಿಬ್ಬರು ಬಾಂಧವ್ಯ ನೋಡಿ ಸುಮಿತ್ರ ಕಣ್ಣೀರು ಹಾಕ್ಕೊಂಡು ದೇವ್ರೆ ಇವರಿಬ್ಬರು ಅಸಹಾಯಕತೆ ನೋಡಿ ನಾನು ಮರುಗ್ಲ ಅಥವಾ ಇವರಿಬ್ಬರು ಇಷ್ಟು ಖುಷಿಯಾಗಿದ್ದಾರೆ ಅಂತ ಅಂದ್ಕೊಡ್ಲಾ, ಪಾಪ ಈ ನೋವನ್ನ ಹೇಗೆ ಸಹಿಸ್ಕೋತಿದ್ರು ನನಗಂತೂ ಗೊತ್ತಿಲ್ಲ ಅಂತ ಹೊರಗಡೆ ನಿಂತ್ಕೊಂಡು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರೋಹನ್ ಜೊತೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಹಾಗೆ ತನ್ನ ಮನಸ್ಸಲ್ಲಿ ಬೈಕತ್ತಾ ಇರ್ತಾನೆ, ಹೆಚ್ಚೆ ಆ ಶಿವನಾರಾಯಣ ಮನೆ ಹಳಿಯನಾಗಿ ಆ ಮನೆ ತೊಳೆಯೋಣ ಅಂತ ನಾನು ಅಂದ್ಕೊಂಡ್ರೆ ಇವಳು ಕೈಗೆ ಸಿಗಲ್ಲ, ಜೊತೆಗೆ ಆ ಶಾರದದ್ದು ಬೇರೆ ಕಾಟ ಅಂತ ಬೈಕತ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಬರ್ತಾಳೆ. ಹಾಗೆ ರೋಹನ್ ಜ್ಯೋತಿಕನ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ, ಫೈನಲಿ ನಿನ್ನ ನೋಡಿದ್ನಲ್ಲ ನನಗೆ ಸ್ವಲ್ಪ ಸಮಾಧಾನ ಆಯಿತು, ಅಂಕಲ್ ಹೇಗಿದ್ದಾರೆ ಅಂತ ಅಂದಾಗ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಹಾಗಾದರೆ ಇವಾಗ ಮದುವೆ ಡೇಟ್ನ ಫಿಕ್ಸ್ ಮಾಡ್ಬೋದಲ್ವ, ಎಲ್ಲ ಒಂದು ಹಂತಕ್ಕೆ ಬಂದಿದೆ, ತಾತನ ಹತ್ರ ಬಂದು ಮಾತಾಡ್ಲಾ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದ್ದೆ ರೋಹನ್ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಜೋ ಈ ರೀತಿ ಕೇಳ್ತಿದ್ಯಾ, ನನ್ನ ತಾತನ ಹತ್ರ ಬಂದು ಮಾತಾಡಬಾರ್ದ್ವಾ, ನನ್ನನ್ನು ಮದುವೆ ಆಗಿ ನಿನಗಿಷ್ಟ ಇಲ್ವಾ ಅಂತ ಅನ್ಬೇಕಾದ್ರೆ ಹಾಗೇನಿಲ್ಲ, ನನಗಿಷ್ಟ, ಆದರೆ ಈ ಶಾರದಾ ಇದ್ದಾಳಲ್ಲ ಅವಳೇ ದೊಡ್ಡ ಎಡವಟ್ಟು, ಏನೇನೋ ಬಂದು ಮಾಡ್ತಾಳೆ, ನನ್ನ ಮದುವೆನ ನಿಲ್ಲಿಸ್ತಾಳೆ, ನಾವು ಮದುವೆ ಆದ್ರೆ ಅವಳಿಗೇನು ಪ್ರಾಬ್ಲಮ್ಮು, ದೊಡ್ಡ ತಲೆನೋವು ಮಾಡಿದಾಳೆ ಅಂತ ಸಿಕ್ಕಾಬಟ್ಟೆ ಕೋಪದಿಂದ ಬೈತಾ ಇರ್ತಾಳೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ಇಷ್ಟೆಲ್ಲ ಆದಮೇಲೆ ಖಂಡಿತ ಅವಳು ನಮ್ಮ ತಂಟೆಗೆ ಬರಲ್ಲ ಬಿಡು ಅಂತ ಅಂದಾಗ, ನೀನು ಅಂದ್ಕೊಂಡಂಗೆ ಈಸಿ ಅಲ್ಲ, ಅಕಸ್ಮಾತ್ ರಮ್ಯನ ಹುಡ್ಕೊಂಡು ಸಾಕ್ಷಿ ಸಮೇತ ನಮ್ಮ ಮನೆಗೆ ಬಂದರೆ ಏನು ಮಾಡೋದು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಇವಾಗೇನೋ ಬಾಯಿ ಮುಚ್ಚಿಬಿಟ್ಟಿದ್ದೀವಿ, ಆದರೆ ಮತ್ತೆ ಸಾಕ್ಷಿನ ಕರ್ಕೊಂಡು ಬಂದರೆ ಏನು ಮಾಡೋದು, ಮತ್ತೆ ಅವಮಾನ, ಮತ್ತೆ ಮದುವೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ನನಗಂತೂ ಇದು ನಾನು ನೋಡೋಕ್ಕಾಗ್ತಿಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ನನಗೊಂದು ಅರ್ಥ ಆಗ್ತಿಲ್ಲ, ತಲೆ ಕೆಟ್ಟು ಹೋಗ್ತಿದೆ ಅಂತ ಅನ್ಬೇಕಾದ್ರೆ ಏನಕ್ಕೆ ಎಷ್ಟು ಟೆನ್ಷನ್ ಮಾಡ್ತಿದ್ಯಾ, ಆ ಶಾರದಿಂದ ನಮಗೆ ಇಷ್ಟೊಂಥರ ಸಮಸ್ಯೆ ಆಗ್ತಿದೆ, ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಅವಳ ಕಥೆನೇ ಮುಗಿಸೋಣ ಬಿಡು ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಏನು ಹೇಳ್ತಿದ್ಯಾ, ವಾಟ್ ಇನ್ನೊಂದ್ಸಲ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ, ಒಬ್ಬರನ್ನ ನಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಮೇಲೆ ಅವರು ಭೂಮಿಗೆ ಇರೋಕ್ಕೆ ಅರ್ಹರ ಇಲ್ಲ, ಭೂಮಿ ಮೇಲೆ ಇರೋಕ್ಕೆ ಅರ್ಹರಲ್ಲ, ಸೊ ಹಂಗಾಗಿ ನಾವು ಅವ್ರ ಕಥೆನ ಮುಗಿಸ್ಬಿಡೋಣ ಅಂತ ಅಂದಾಗ ಇದು ತುಂಬ ಡೇಂಜರಸ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇವಾಗ ಬೇರೆ ಅಪ್ಪನಿಗೆ ಶೂಟೌಟ್ ಆಗಿದೆ, ಅದರಲ್ಲಿ ಬೇರೆ ಸಮಸ್ಯೆ ದೊಡ್ಡದಾಗ್ತಿದೆ, ಅಂಥದ್ರಲ್ಲಿ ನಾವೇನಾದ್ರು ಈ ಕೆಲಸ ಮಾಡಿದರೆ ದೊಡ್ಡದಾಗಲ್ವಾ ಅಂತ ಅನ್ಬೇಕಾದ್ರೆ ಏನೂ ಆಗಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ನಿನಗೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ, ನಮ್ಮ ಜೀವನಕ್ಕೆ ಅವಳು ಮುಳ್ಳಾಗ್ತಾಳೆ ಅಂತಂದರೆ ಅವಳ ಕಥೆನ ಮುಗಿಸ್ಬೇಡ, ನಿನ್ನ ತಲೆಗೆ ಯಾವುದೂ ಬರಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಹಾಗೆ ತುಂಬ ಖುಷಿಯಿಂದ ಜ್ಯೋತಿಕಾ, ಈ ಡೀಲ್ಗೆ ನನಗೆ ಒಪ್ಪಿಗೆ ಇದೆ, ಆದರೆ ಈ ವಿಷಯ ಎಲ್ಲೂ ಲೀಕ್ ಆಗಬಾರ್ದು, ನಾನಾಗಲಿ ನನ್ನ ಫ್ಯಾಮಿಲಿ ಕೈವಾಡಾಗಲಿ ಇಲ್ಲೇ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿ ನೀನು ಮಾಡಬೇಕು ಅಂತ ಅಂದಾಗ ಅಫ್ಕೋರ್ಸ್ ಜ್ಯೋತಿಕಾ ನಿನಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಅವಳ ಕತೆ ಮುಗಿದ್ಮೇಲೆ ನಾವಿಬ್ರು ಹ್ಯಾಪಿಯಾಗಿ ಮದುವೆ ಆಗೋಣ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಓಕೆ ದೆನ್ ಸಿ ಯು ಬಾಯ್ ಅಂತ ಜ್ಯೋತಿಕಾ ಶೇಕೆಂಡ್ ಕೊಟ್ಟು ಹೋಗ್ತಾ ಇದ್ರೆ ರೋಹನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಶಾರದಾ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಹಾಗೆ ಸಿದ್ಧಿಗೂ ಕೊಟ್ಟು ನಿಂತ್ಕೊಂಡಿರ್ಬೇಕಾದ್ರೆ, ಏನು ಶಾರದವ್ರೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ, ನೀವು ಕುಡೀರಿ ಅಂತ ಅಂದಾಗ, ನೀವೆಲ್ಲ ಕುಡೀರಿ ಆಮೇಲೆ ಕುಡಿತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಂಗೆ ನೀವು ಕುಡಿಲಿಲ್ಲ ಅಂತಂದರೆ ನಾನು ಕುಡಿಯಲ್ಲ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಏನು ಸರ್ ಒಳ್ಳೆ ಚಿಕ್ಕ ಮಗು ಥರ ಹಾಡ್ತಿದ್ದೀರಾ ಅಂತ ಬೈತಿರ್ಬೇಕಾದ್ರೆ, ಅವನಿನ್ನೂ ಚಿಕ್ಕ ಮಗನೇ, ಆದರೆ ನಿನಗೆ ಅರ್ಥ ಆಗ್ತಿಲ್ಲ ಶಾರದಾ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ನೀವೊಂದು ಸಿಪ್ನ ಕುಡೀರಿ, ಇಲ್ಲ ಅಂತಂದರೆ ಅಣ್ಣನ ಕಾಫಿ ಸ್ವೀಟೇ ಆಗಲ್ಲ ಅಂತ ರೇಗಿಸ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಬಿಡಿ ಸರ್ ನಾನು ಇನ್ನೊಂದು ಕಪ್ ಮಾಡ್ಕೊಬರ್ತೀನಿ ಅಂತ ಅನ್ಬೇಕಾದ್ರೆ, ಬೇಡ ಬೇಡ ಇದನ್ನೇ ಕುಡಿರಿ ಶಾರದವ್ರೆ ಅಂತ ಅನ್ಬೇಕಾದ್ರೆ ಆರತಿನೂ ಸಹ ಹೌದು ಬೇರೆ ಮಾಡೋಂಗಿಲ್ಲ, ಅಣ್ಣ ಕುಡಿದಿದ್ದನ್ನ ನೀವು ಕುಡಿಬೇಕು ಅದಕ್ಕೆ ಅಂತ ಅನ್ಬೇಕಾದ್ರೆ ಸುಮಿತ್ರಾ ಅನಸೂಯ ಎಲ್ಲರೂ ಫೋರ್ಸ್ ಮಾಡ್ತಿರ್ತಾರೆ. ಶಾರದಾ ನಾಚ್ಕೊಂಡು ಸಿದ್ದು ಕೈಲಿರೋ ಕಾಫಿನ ತೊಗೊಂಡು ಕುಡಿತಾ ಇರ್ತಾಳೆ. ಹಾಗೆ ಕುಡಿದ ತಕ್ಷಣ ಎಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೆ ಈಗ ಅಣ್ಣ ಕುಡಿಬೇಕು ಅಂತ ಅಂದಾಗ ಅವನಿಗಂತೂ ಒಳೊಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ಸಿದ್ದನು ಸಹ ಶಾರದಾ ಕುಡಿದಿಟ್ಟು ಕಾಫಿನ ಕುಡಿತಾ ಇರ್ತಾನೆ. ಹಾಗೆ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ, ಇನ್ನೊಂದು ಸಲ ಅದಕ್ಕೆ ಕುಡಿಬೇಕು ಅಂತ ಅಂದಾಗ ಮತ್ತೆ ಕುಡಿತಾ ಇರಬೇಕಾದ್ರೆ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿಯಿಂದ ನಗಾಡ್ತಾ ಇದ್ದರೆ ಅವರಿಬ್ಬರಿಗೂ ಸಿಕ್ಕಾಬಟ್ಟೆ ಸಂಕೋಚ ಆಗ್ತಾ ಇರುತ್ತೆ. ಹಾಗೆ ಅಣ್ಣ ಅದಕ್ಕೆ ಯಾವಾಗಲೂ ನೀವು ಇದೇ ರೀತಿ ಖುಷಿಯಾಗಿರಿ, ನಿಮ್ಮಿಬ್ಬರಿಗೂ ಸಹ ಯಾರದೇ ದೃಷ್ಟಿ ತಾಗ್ದಲೇ ಇರಲಿ ಅಂತ ಆರತಿ ದೃಷ್ಟಿ ತೆಗಿತಾ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಓಡೋಡಿ ಬಂದ್ಬಿಟ್ಟು, ಅಪ್ಪ ಅಮ್ಮ ನಿಮಗೊಂದು ಸರ್ಪ್ರೈಸ್ ತಂದೀನಿ, ಕಣ್ಣು ಮುಚ್ಚಿ ಅಂತ ಅನ್ಬೇಕಾದ್ರೆ ಏನು ಪುಟಾಣಿ ಅಂತ ಅಂದಾಗ ಮುಚ್ಚಿ ಅಂತ ಅಂದಾಗ ಈ ಕಡೆ ಸಿದ್ದು ಕಣ್ಣು ಮುಚ್ಚುತ್ತಾನೆ. ಶಾರದನ ಕಣ್ಣು ಮುಚ್ಚಿರ್ಬೇಕಾದ್ರೆ ಅನಸೂಯ ಅಜ್ಜಿ ವಿಮಲ ಅಜ್ಜಿ ನೀವಿಬ್ಬರು ಕಣ್ಣು ಮುಚ್ಚಿ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ನಮಗೆ ವಯಸ್ಸಾಯಿತು ಎಂಥ ಸರ್ಪ್ರೈಸು ಕಂದ ಅಂತ ಅನ್ಬೇಕಾದ್ರೆ ಇವಾಗೇನು ಕಣ್ಣು ಮುಚ್ಚುತ್ತೀರೋ ಇಲ್ವೋ ಅಂತ ಅಂದಾಗ ಎಲ್ಲರೂ ಕಣ್ಣು ಮುಚ್ಚುತ್ತಾ ಇರ್ತಾರೆ. ಆರತಿನೂ ಸಹ ಕಣ್ಣು ಮುಚ್ಚುತ್ತಿರ್ಬೇಕಾದ್ರೆ ಸರ್ಪ್ರೈಸ್ ಅಂತ ಒಂದು ಫೋಟೋನ ಡ್ರಾಯಿಂಗ್ ಮಾಡ್ಕೊಬಿಟ್ಟು ತೋರಿಸ್ತಾಳೆ. ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಸಿದ್ದು, ಅಲ್ಲ ಪುಟಾಣಿ ಇದು ತುಂಬ ಚೆನ್ನಾಗಿದೆ, ಇದನ್ನು ಯಾರು ಡ್ರಾ ಮಾಡಿದ್ದು, ಇದರಲ್ಲಿ 4 ಜನ ಇದ್ದಾರಲ್ಲ ಅಂತ ಅನ್ಬೇಕಾದ್ರೆ ಇದು ಅಪ್ಪ, ಇದು ಅಮ್ಮ, ಇದು ನಾನು, ಹಾಗೆ ಇದು ನನ್ನ ಪುಟ್ಟ ತಮ್ಮ ಅಂತ ಅಂದಾಗ
ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಪುಟ್ಟು ತಮ್ಮ ಎಲ್ಲಿ ಬರ್ತಾನೆ, ನಮಗೆ ತಮ್ಮನೇ ಇಲ್ವಲ್ಲ, ನಿನಗೆ ಆಟೋಟಕ್ಕೆ ತಮ್ಮನೇ ಇಲ್ಲ, ನೀನು ಒಬ್ಬಳೇ ಮಗಳು ಅಂತ ದೀಪುಗೆ ಶಾರದಾ ಹೇಳ್ತಾ ಇರಬೇಕಾದ್ರೆ ಇಲ್ದಿದ್ರೇನು ಮಾಡ್ಕೊಂಡ್ರಾಯ್ತು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಏನು ಹೇಳ್ತೀವಿ ಪುಟಾಣಿ, ನೀನು ತುಂಬ ಚಿಕ್ಕವಳು, ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಅನ್ಬೇಕಾದ್ರೆ ಸುಮ್ಮನೆ ರಿಮ್ಮ, ನನ್ನ ಫ್ರೆಂಡ್ ಪ್ರಗತಿ ಇದ್ದಾಳಲ್ಲ, ಅವಳು ಒಬ್ಬಳೇ ಅಮ್ಮ ಇದ್ದಿದ್ದು, ಇವಾಗ ಅವಳಿಗೂ ಸಹ ಚಿಕ್ಕ ಪುಟ್ಟು ತಮ್ಮ ಬಂದಿದ್ದಾನೆ ಗೊತ್ತಾ, ನನಗೂ ತಮ್ಮ ಬೇಕೇ ಬೇಕು ಅಮ್ಮ, ನನಗೆ ಕೊಡಿ ಅಂತ ಅನ್ಬೇಕಾದ್ರೆ ಸಿದ್ದು ಶಾರದಾ ಸಿಕ್ಕಾಪಟ್ಟೆ ನಾಚ್ಕೊಂಡು ದೀಪು ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.